ಕರಾವಳಿ ಭಾಗದಲ್ಲಿ ಮಳೆಯ ಅಬ್ಬರದಿಂದಾಗಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಕಡಲ ತೀರದಲ್ಲಿ ಪ್ರಕ್ಷುಬ್ಧ ವಾತಾವರಣ ಮುಂದುವರೆದಿದೆ. ಕಡಲ ತೀರಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹೇರುವಂತಹ ಕೆಲಸ ಆಗ್ತಾ ಇದೆ. ಜಿಲ್ಲಾಡಳಿತ ಈಗ ನಿರ್ಬಂಧ ಹೇರಿದೆ. ಮುರುಡೇಶ್ವರ, ಕಾರವಾರ ಕಡಲ ತೀರದಲ್ಲಿ ಕೆಂಪು ಬಾವುಟ ಹಾರಿಸುವ ಮೂಲಕ ಒಂದು ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡುವ ಕೆಲಸ ಆಗ್ತಾ ಇದೆ. ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧ, ಪ್ರಕ್ಷುಬ್ಧ ವಾತಾವರಣ ಇದೆ. ಅಲ್ಲಿ ಕಡಲ ನಿವಾಸಿಗಳಿಗೆ ಕಡಲ್ ಕೊರೆತದ ಆತಂಕ ಎದುರಾಗ್ತಾ ಇದೆ. ಈ ಟೈಮಲ್ಲಿ ಸಮುದ್ರಕ್ಕೆ ಹೋಗೋದು ಒಳ್ಳೇದಲ್ಲ. ನೋಡಿ ಅಲ್ಲಿ ಯಾವ ರೀತಿ ಆ ದೃಶ್ಯಗಳನ್ನು ನೋಡಿದ್ರೆ ಒಂದು ರೀತಿ ಭಯಾನಕ ವಾತಾವರಣ. ಸಮುದ್ರದ ಅಲೆಗಳು ರಕ್ಕಸ ರೀತಿಯಲ್ಲಿ ಬರ್ತಾ ಇರೋದು, ಮೇಲ್ಗಡೆ ಮಳೆ. ಈ ಸಂದರ್ಭದಲ್ಲಿ ಪ್ರವಾಸಿಗರು ಹೋದ್ರೆ ಪ್ರವಾಸಿಗರಿಗೆ ಈ ಸಮುದ್ರದ ಬಗ್ಗೆ ಎಲ್ಲಷ್ಟು ಜ್ಞಾನ ಇರೋದಿಲ್ಲ. ನಾವು ಹೋಗಿದ್ದೇ ಬಂತು, ಒಂದು ಫೋಟೋ ತಗೊಂಡಿದ್ದೇ ಬಂತು, ಒಂದು ವಿಡಿಯೋ ಮಾಡಿದ್ದೇ ಬಂತು ಅನ್ನೋರೇ ಜಾಸ್ತಿ. ಸೊ ಅಲ್ಲಿ ಸ್ಥಳೀಯ ಆಡಳಿತ ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಶೇಷಗಿರಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶೇಷಗಿರಿ, ಜಿಲ್ಲಾಡಳಿತ ಏನೆಲ್ಲ ಕ್ರಮ ಕೈಗೊಳ್ಳುವಂತಹ ಕೆಲಸ ಮಾಡ್ತಾ ಇದೆ? ಕಾರವಾರದಲ್ಲಿ ಹಿಂದೆಯೂ ಕೂಡ ಮಳೆ ಆದಾಗ ಎಷ್ಟೆಲ್ಲ ಅವಾಂತರ ಆಗಿತ್ತು, ಮತ್ತೆ ಅದೇ ರೀತಿಯ ಪರಿಸ್ಥಿತಿ ಮರುಕಳಿಸದೇ ಇರೋ ರೀತಿ ಎಚ್ಚೆತ್ತುಕೊಂಡಿದ್ದಾರಾ ಜಿಲ್ಲಾಡಳಿತ ಅವರು? ಏನ್ ಅಪ್ಡೇಟ್ಸ್ ಕೊಡ್ತೀವಿ? ಹೌದು ಶ್ರೀಪಾದ್, ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಕೂಡ ಮುಂದುವರೆದಿದೆ. ಮುಂಗಾರು ಪೂರ್ವದ ಮಳೆಯಿಂದಾಗಿ ಈಗಾಗಲೇ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಇದೀಗ ಮತ್ತೆ ಮಳೆ ಆರಂಭವಾಗಿದ್ದರಿಂದ ಜನ ಕೂಡ ಒಂದು ರೀತಿಯ ಗಾಬರಿಯಾಗಿದ್ದಾರೆ. ಮುನ್ನೆಚ್ಚರಿಕೆಯಾಗಿ ಜಿಲ್ಲಾಡಳಿತ ಕೂಡ ಕೆಲವೊಂದು ನಿರ್ಬಂಧಗಳನ್ನು ಕೂಡ ಹೇರಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದ ಕಡಲ ತೀರ ಮತ್ತು ಕಾರವಾರದ ಕಡಲ ತೀರಗಳಲ್ಲಿ ಎಚ್ಚರಿಕೆ ಬಾವುಟಗಳನ್ನು ಹಾಕುವುದರ ಮೂಲಕ ಸಂದೇಶವನ್ನು ಸಾರಿದೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇವತ್ತು ಕಾರವಾರದ ಕಡಲ ತೀರದಲ್ಲಿ ಕೆಂಪು ಬಾವುಟವನ್ನ ಅಳವಡಿಸಿದ ಮೂಲಕ ಸಾರ್ವಜನಿಕರಿಗೆ ನಿರ್ಬಂಧವನ್ನು ಕೂಡ ಹೇರಿದ್ದಾರೆ. ಸದಾ ಜನಜಂಗುಳಿಯಿಂದ ಕೂಡಿರುವಂತಹ ಕಾರವಾರದ ಕಡಲ ತೀರ ಇವತ್ತು ಬಿಕೋ ಎಂತ ಇದೆ. ಈಗಾಗಲೇ ಮುರುಡೇಶ್ವರ ಕಡಲ ತೀರದಲ್ಲೂ ಕೂಡ ಸಾಕಷ್ಟು ಪ್ರವಾಸಿಗರು ಬಂದರೂ ಕೂಡ ಕಡಲ ತೀರಕ್ಕೆ ಇಳಿಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಜಿಲ್ಲಾಡಳಿತ ಕೂಡ ಮುನ್ನೆಚ್ಚರಿಕೆ ವಹಿಸಿದೆ. ಇನ್ನೊಂದು ಕಡೆ ಕಡಲು ಕೂಡ ಅಬ್ಬರಿಸಿದ್ದು ಗಮನಿಸಬಹುದು. ಕಡಲ ತೀರ ಯಾವ ರೀತಿಯಾಗಿ ಅಲೆಗಳ ಒಂದು ಅಬ್ಬರದಿಂದ ಇರುವ ದೃಶ್ಯವನ್ನು ನೀವು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ ಮಳೆಗಾಲದ ಆರಂಭದಲ್ಲಿಯೇ ಆಳ ಸಮುದ್ರದಲ್ಲಿ ಪ್ರಕ್ಷುಬ್ಧ ವಾತಾವರಣ ಕೂಡಿರುವುದರಿಂದ ಮೀನುಗಾರಿಕೆ ಯಾಂತ್ರಿಕ ದೋಣಿಗಳು ಕೂಡ ಲಂಗರು ಹಾಕಿರುವಂತದ್ದು. ಯಾವುದೇ ರೀತಿಯ ಮೀನುಗಾರಿಕೆ ಕೂಡ ನಡೀತಾ ಇಲ್ಲ. ಹೀಗಾಗಿ ಕಡಲ ತೀರ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಅಂತ ಹೇಳ್ಬೋದು. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ತೀರದ ಜನರಿಗೆ ಎಚ್ಚರಿಕೆ ನೀಡಿದ್ದಾರೆ. ಯಾವುದೇ ಕಾರಣದಿಂದ ಕಡಲ ತೀರದ ಪ್ರದೇಶಕ್ಕೆ ತೆರಳಬಾರದು, ಪ್ರವಾಸಿಗರು ಹೋಗಬಾರದು ಮತ್ತು ಮೀನುಗಾರಿಕೆ ನಡೆಸಬಾರದು ಎಂಬ ಎಚ್ಚರಿಕೆಯನ್ನ ಜಿಲ್ಲಾಡಳಿತ ನೀಡಿದೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿವಿಧ ಭಾಗಗಳಲ್ಲಿ ಮಳೆ ಕೂಡ ಮುಂದುವರೆದಿದೆ. ಶ್ರೀಪಾಲ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಶೇಷಗಿರಿ ಮಾಹಿತಿಗಾಗಿ. ಕರಾವಳಿ ಭಾಗದಲ್ಲಿ ಮಳೆಯ ಅಬ್ಬರದಿಂದಾಗಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಕಡಲ ತೀರದಲ್ಲಿ ಪ್ರಕ್ಷುಬ್ಧ ವಾತಾವರಣ ಮುಂದುವರೆದಿದೆ. ಕಡಲ ತೀರಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹೇರುವಂತಹ ಕೆಲಸ ಆಗ್ತಾ ಇದೆ. ಜಿಲ್ಲಾಡಳಿತ ಈಗ ನಿರ್ಬಂಧ ಹೇರಿದೆ. ಮುರುಡೇಶ್ವರ, ಕಾರವಾರ ಕಡಲ ತೀರದಲ್ಲಿ ಕೆಂಪು ಬಾವುಟ ಹಾರಿಸುವ ಮೂಲಕ ಒಂದು ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡುವ ಕೆಲಸ ಆಗ್ತಾ ಇದೆ. ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧ, ಪ್ರಕ್ಷುಬ್ಧ ವಾತಾವರಣ ಇದೆ. ಅಲ್ಲಿ ಕಡಲ ನಿವಾಸಿಗಳಿಗೆ ಕಡಲ್ ಕೊರೆತದ ಆತಂಕ ಎದುರಾಗ್ತಾ ಇದೆ. ಈ ಟೈಮಲ್ಲಿ ಸಮುದ್ರಕ್ಕೆ ಹೋಗೋದು ಒಳ್ಳೇದಲ್ಲ. ನೋಡಿ ಅಲ್ಲಿ ಯಾವ ರೀತಿ ಆ ದೃಶ್ಯಗಳನ್ನು ನೋಡಿದ್ರೆ ಒಂದು ರೀತಿ ಭಯಾನಕ ವಾತಾವರಣ. ಸಮುದ್ರದ ಅಲೆಗಳು ರಕ್ಕಸ ರೀತಿಯಲ್ಲಿ ಬರ್ತಾ ಇರೋದು, ಮೇಲ್ಗಡೆ ಮಳೆ. ಈ ಸಂದರ್ಭದಲ್ಲಿ ಪ್ರವಾಸಿಗರು ಹೋದ್ರೆ ಪ್ರವಾಸಿಗರಿಗೆ ಈ ಸಮುದ್ರದ ಬಗ್ಗೆ ಎಲ್ಲಷ್ಟು ಜ್ಞಾನ ಇರೋದಿಲ್ಲ. ನಾವು ಹೋಗಿದ್ದೇ ಬಂತು, ಒಂದು ಫೋಟೋ ತಗೊಂಡಿದ್ದೇ ಬಂತು, ಒಂದು ವಿಡಿಯೋ ಮಾಡಿದ್ದೇ ಬಂತು ಅನ್ನೋರೇ ಜಾಸ್ತಿ. ಸೊ ಅಲ್ಲಿ ಸ್ಥಳೀಯ ಆಡಳಿತ ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಶೇಷಗಿರಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶೇಷಗಿರಿ, ಜಿಲ್ಲಾಡಳಿತ ಏನೆಲ್ಲ ಕ್ರಮ ಕೈಗೊಳ್ಳುವಂತಹ ಕೆಲಸ ಮಾಡ್ತಾ ಇದೆ? ಕಾರವಾರದಲ್ಲಿ ಹಿಂದೆಯೂ ಕೂಡ ಮಳೆ ಆದಾಗ ಎಷ್ಟೆಲ್ಲ ಅವಾಂತರ ಆಗಿತ್ತು, ಮತ್ತೆ ಅದೇ ರೀತಿಯ ಪರಿಸ್ಥಿತಿ ಮರುಕಳಿಸದೇ ಇರೋ ರೀತಿ ಎಚ್ಚೆತ್ತುಕೊಂಡಿದ್ದಾರಾ ಜಿಲ್ಲಾಡಳಿತ ಅವರು? ಏನ್ ಅಪ್ಡೇಟ್ಸ್ ಕೊಡ್ತೀವಿ? ಹೌದು ಶ್ರೀಪಾದ್, ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಕೂಡ ಮುಂದುವರೆದಿದೆ. ಮುಂಗಾರು ಪೂರ್ವದ ಮಳೆಯಿಂದಾಗಿ ಈಗಾಗಲೇ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಇದೀಗ ಮತ್ತೆ ಮಳೆ ಆರಂಭವಾಗಿದ್ದರಿಂದ ಜನ ಕೂಡ ಒಂದು ರೀತಿಯ ಗಾಬರಿಯಾಗಿದ್ದಾರೆ. ಮುನ್ನೆಚ್ಚರಿಕೆಯಾಗಿ ಜಿಲ್ಲಾಡಳಿತ ಕೂಡ ಕೆಲವೊಂದು ನಿರ್ಬಂಧಗಳನ್ನು ಕೂಡ ಹೇರಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದ ಕಡಲ ತೀರ ಮತ್ತು ಕಾರವಾರದ ಕಡಲ ತೀರಗಳಲ್ಲಿ
ಎಚ್ಚರಿಕೆಯ ಬಾವುಟಗಳನ್ನು ಹಾಕುವುದರ ಮೂಲಕ ಸಂದೇಶವನ್ನು ಸಾರಿದೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇವತ್ತು ಕಾರವಾರದ ಕಡಲ ತೀರದಲ್ಲಿ ಕೆಂಪು ಬಾವುಟವನ್ನ ಅಳವಡಿಸಿದ್ರ ಮೂಲಕ ಸಾರ್ವಜನಿಕರಿಗೆ ನಿರ್ಬಂಧವನ್ನು ಕೂಡ ಹೇರಿದ್ದಾರೆ. ಸದಾ ಜನಜಂಗುಳಿಯಿಂದ ಕೂಡಿರುವಂತಹ ಕಾರವಾರದ ಕಡಲ ತೀರ ಇವತ್ತು ಬಿಕೋ ಎಂತ ಇದೆ. ಈಗಾಗಲೇ ಮುರುಡೇಶ್ವರ ಕಡಲ ತೀರದಲ್ಲೂ ಕೂಡ ಸಾಕಷ್ಟು ಪ್ರವಾಸಿಗರು ಬಂದರೂ ಕೂಡ ಕಡಲ ತೀರಕ್ಕೆ ಇಳಿಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಜಿಲ್ಲಾಡಳಿತ ಕೂಡ ಮುನ್ನೆಚ್ಚರಿಕೆ ವಹಿಸಿದೆ. ಇನ್ನೊಂದು ಕಡೆ ಕಡಲು ಕೂಡ ಅಬ್ಬರಿಸಿದ್ದು ಗಮನಿಸಬಹುದು. ಕಡಲ ತೀರ ಯಾವ ರೀತಿಯಾಗಿ ಅಲೆಗಳ ಒಂದು ಅಬ್ಬರದಿಂದ ಇರುವ ದೃಶ್ಯವನ್ನು ನೀವು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ ಮಳೆಗಾಲದ ಆರಂಭದಲ್ಲಿಯೇ ಆಳ ಸಮುದ್ರದಲ್ಲಿ ಪ್ರಕ್ಷುಬ್ಧ ವಾತಾವರಣ ಕೂಡಿರುವುದರಿಂದ ಮೀನುಗಾರಿಕೆ ಯಾಂತ್ರಿಕ ದೋಣಿಗಳು ಕೂಡ ಲಂಗರು ಹಾಕಿರುವಂತದ್ದು. ಯಾವುದೇ ರೀತಿಯ ಮೀನುಗಾರಿಕೆ ಕೂಡ ನಡೀತಾ ಇಲ್ಲ. ಹೀಗಾಗಿ ಕಡಲ ತೀರ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಅಂತ ಹೇಳ್ಬೋದು. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ತೀರದ ಜನರಿಗೆ ಎಚ್ಚರಿಕೆ ನೀಡಿದ್ದಾರೆ. ಯಾವುದೇ ಕಾರಣದಿಂದ ಕಡಲ ತೀರದ ಪ್ರದೇಶಕ್ಕೆ ತೆರಳಬಾರದು, ಪ್ರವಾಸಿಗರು ಹೋಗಬಾರದು ಮತ್ತು ಮೀನುಗಾರಿಕೆ ನಡೆಸಬಾರದು ಎಂಬ ಎಚ್ಚರಿಕೆಯನ್ನ ಜಿಲ್ಲಾಡಳಿತ ನೀಡಿದೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿವಿಧ ಭಾಗಗಳಲ್ಲಿ ಮಳೆ ಕೂಡ ಮುಂದುವರೆದಿದೆ. ಶ್ರೀಪಾಲ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಶೇಷಗಿರಿ ಮಾಹಿತಿಗಾಗಿ. ಕರಾವಳಿ ಭಾಗದಲ್ಲಿ ಮಳೆಯ ಅಬ್ಬರದಿಂದಾಗಿ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಕಡಲ ತೀರದಲ್ಲಿ ಪ್ರಕ್ಷುಬ್ಧ ವಾತಾವರಣ ಮುಂದುವರೆದಿದೆ. ಕಡಲ ತೀರಕ್ಕೆ ಪ್ರವಾಸಿಗರಿಗೆ ನಿರ್ಬಂಧ ಹೇರುವಂತಹ ಕೆಲಸ ಆಗ್ತಾ ಇದೆ. ಜಿಲ್ಲಾಡಳಿತ ಈಗ ನಿರ್ಬಂಧ ಹೇರಿದೆ. ಮುರುಡೇಶ್ವರ ಕಾರವಾರ ಕಡಲ ತೀರದಲ್ಲಿ ಕೆಂಪು ಬಾವುಟ ಹಾರಿಸುವ ಮೂಲಕ ಒಂದು ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡುವ ಕೆಲಸ ಆಗ್ತಾ ಇದೆ. ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧ, ಪ್ರಕ್ಷುಬ್ಧ ವಾತಾವರಣ ಇದೆ. ಅಲ್ಲಿ ಕಡಲ ನಿವಾಸಿಗಳಿಗೆ ಕಡಲ್ ಕೊರೆತದ ಆತಂಕ ಎದುರಾಗ್ತಾ ಇದೆ. ಈ ಟೈಮಲ್ಲಿ ಸಮುದ್ರಕ್ಕೆ ಹೋಗೋದು ಒಳ್ಳೇದಲ್ಲ. ನೋಡಿ ಅಲ್ಲಿ ಯಾವ ರೀತಿ ಆ ದೃಶ್ಯಗಳನ್ನು ನೋಡಿದ್ರೆ ಒಂದು ರೀತಿ ಭಯಾನಕ ವಾತಾವರಣ. ಸಮುದ್ರದ ಅಲೆಗಳು ರಕ್ಕಸ ರೀತಿಯಲ್ಲಿ ಬರ್ತಾ ಇರೋದು, ಮೇಲ್ಗಡೆ ಮಳೆ. ಈ ಸಂದರ್ಭದಲ್ಲಿ ಪ್ರವಾಸಿಗರು ಹೋದ್ರೆ ಪ್ರವಾಸಿಗರಿಗೆ ಈ ಸಮುದ್ರದ ಬಗ್ಗೆ ಎಲ್ಲಷ್ಟು ಜ್ಞಾನ ಇರೋದಿಲ್ಲ. ನಾವು ಹೋಗಿದ್ದೇ ಬಂತು, ಒಂದು ಫೋಟೋ ತಗೊಂಡಿದ್ದೇ ಬಂತು, ಒಂದು ವಿಡಿಯೋ ಮಾಡಿದ್ದೇ ಬಂತು ಅನ್ನೋರೇ ಜಾಸ್ತಿ. ಸೊ ಅಲ್ಲಿ ಸ್ಥಳೀಯ ಆಡಳಿತ ಎಚ್ಚರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಶೇಷಗಿರಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶೇಷಗಿರಿ, ಜಿಲ್ಲಾಡಳಿತ ಏನೆಲ್ಲ ಕ್ರಮ ಕೈಗೊಳ್ಳುವಂತಹ ಕೆಲಸ ಮಾಡ್ತಾ ಇದೆ? ಕಾರವಾರದಲ್ಲಿ ಹಿಂದೆಯೂ ಕೂಡ ಮಳೆ ಆದಾಗ ಎಷ್ಟೆಲ್ಲ ಅವಾಂತರ ಆಗಿತ್ತು, ಮತ್ತೆ ಅದೇ ರೀತಿಯ ಪರಿಸ್ಥಿತಿ ಮರುಕಳಿಸದೇ ಇರೋ ರೀತಿ ಎಚ್ಚೆತ್ತುಕೊಂಡಿದ್ದಾರಾ ಜಿಲ್ಲಾಡಳಿತ ಅವರು? ಏನ್ ಅಪ್ಡೇಟ್ಸ್ ಕೊಡ್ತೀವಿ? ಹೌದು ಶ್ರೀಪಾದ್, ಈಗಾಗಲೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಕೂಡ ಮುಂದುವರೆದಿದೆ. ಮುಂಗಾರು ಪೂರ್ವದ ಮಳೆಯಿಂದಾಗಿ ಈಗಾಗಲೇ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಇದೀಗ ಮತ್ತೆ ಮಳೆ ಆರಂಭವಾಗಿದ್ದರಿಂದ ಜನ ಕೂಡ ಒಂದು ರೀತಿಯ ಗಾಬರಿಯಾಗಿದ್ದಾರೆ. ಮುನ್ನೆಚ್ಚರಿಕೆಯಾಗಿ ಜಿಲ್ಲಾಡಳಿತ ಕೂಡ ಕೆಲವೊಂದು ನಿರ್ಬಂಧಗಳನ್ನು ಕೂಡ ಹೇರಿರುವಂತದ್ದು. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದ ಕಡಲ ತೀರ ಮತ್ತು ಕಾರವಾರದ ಕಡಲ ತೀರಗಳಲ್ಲಿ ಎಚ್ಚರಿಕೆಯ ಬಾವುಟಗಳನ್ನು ಹಾಕುವುದರ ಮೂಲಕ ಸಂದೇಶವನ್ನು ಸಾರಿದೆ. ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಇವತ್ತು ಕಾರವಾರದ ಕಡಲ ತೀರದಲ್ಲಿ ಕೆಂಪು ಬಾವುಟವನ್ನ ಅಳವಡಿಸಿದ್ರ ಮೂಲಕ ಸಾರ್ವಜನಿಕರಿಗೆ ನಿರ್ಬಂಧವನ್ನು ಕೂಡ ಹೇರಿದ್ದಾರೆ. ಸದಾ ಜನಜಂಗುಳಿಯಿಂದ ಕೂಡಿರುವಂತಹ ಕಾರವಾರದ ಕಡಲ ತೀರ ಇವತ್ತು ಬಿಕೋ ಎಂತ ಇದೆ. ಈಗಾಗಲೇ ಮುರುಡೇಶ್ವರ ಕಡಲ ತೀರದಲ್ಲೂ ಕೂಡ ಸಾಕಷ್ಟು ಪ್ರವಾಸಿಗರು ಬಂದರೂ ಕೂಡ ಕಡಲ ತೀರಕ್ಕೆ ಇಳಿಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಜಿಲ್ಲಾಡಳಿತ ಕೂಡ ಮುನ್ನೆಚ್ಚರಿಕೆ ವಹಿಸಿದೆ. ಇನ್ನೊಂದು ಕಡೆ ಕಡಲು ಕೂಡ ಅಬ್ಬರಿಸಿದ್ದು ಗಮನಿಸಬಹುದು. ಕಡಲ ತೀರ ಯಾವ ರೀತಿಯಾಗಿ ಅಲೆಗಳ ಒಂದು ಅಬ್ಬರದಿಂದ ಇರುವ ದೃಶ್ಯವನ್ನು ನೀವು ಗಮನಿಸಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ ಮಳೆಗಾಲದ ಆರಂಭದಲ್ಲಿಯೇ ಆಳ ಸಮುದ್ರದಲ್ಲಿ ಪ್ರಕ್ಷುಬ್ಧ ವಾತಾವರಣ ಕೂಡಿರುವುದರಿಂದ ಮೀನುಗಾರಿಕೆ ಯಾಂತ್ರಿಕ ದೋಣಿಗಳು ಕೂಡ ಲಂಗರು ಹಾಕಿರುವಂತದ್ದು. ಯಾವುದೇ ರೀತಿಯ ಮೀನುಗಾರಿಕೆ ಕೂಡ ನಡೀತಾ ಇಲ್ಲ. ಹೀಗಾಗಿ ಕಡಲ ತೀರ ಸಂಪೂರ್ಣವಾಗಿ ಸ್ತಬ್ಧವಾಗಿದೆ ಅಂತ ಹೇಳ್ಬೋದು. ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ತೀರದ ಜನರಿಗೆ ಎಚ್ಚರಿಕೆ ನೀಡಿದ್ದಾರೆ. ಯಾವುದೇ ಕಾರಣದಿಂದ ಕಡಲ ತೀರದ ಪ್ರದೇಶಕ್ಕೆ ತೆರಳಬಾರದು, ಪ್ರವಾಸಿಗರು ಹೋಗಬಾರದು ಮತ್ತು ಮೀನುಗಾರಿಕೆ ನಡೆಸಬಾರದು ಎಂಬ ಎಚ್ಚರಿಕೆಯನ್ನ ಜಿಲ್ಲಾಡಳಿತ ನೀಡಿದೆ. ಒಟ್ಟಿನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿವಿಧ ಭಾಗಗಳಲ್ಲಿ ಮಳೆ ಕೂಡ ಮುಂದುವರೆದಿದೆ. ಶ್ರೀಪಾಲ್ ಪಾಟೀಲ್. ಓಕೆ, ಥ್ಯಾಂಕ್ ಯು ಶೇಷಗಿರಿ ಮಾಹಿತಿಗಾಗಿ.